ಕಳೆದ ತಿಂಗಳು ಕಲಬುರಗಿ ಕಾರಾಗೃಹದಿಂದ ಕೈದಿಗಳು ಪರಾರಿಯಾದಂತಹ ಕೇಸ್ಗೆ ಸಂಬಂಧಪಟ್ಟಂಗೆ ಈಗ ಮೂರನೇ ಕೈದಿಯನ್ನ ಲಾಕ್ ಮಾಡಿದ್ದಾರೆ ಬೀದರ್ನ ಪೊಲೀಸರು. ಇಸ್ಲಾಂಪುರ ಗ್ರಾಮದ ಮಸ್ತಾನ್ ಕಮಲಾಪುರ ಬಂಧನ ಆಗಿದ್ದಾನೆ. ಮತ್ತೋರ್ವ ಕೈದಿ ಹೋಕ್ಸೋ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ಶಿಕ್ಷೆ ಅನುಭವಿಸ್ತಾ ಇದ್ದಂತಹ 3 ಜನ ಕೈದಿಗಳು ಎಸ್ಕೇಪ್ ಆಗಿದ್ರು ಜೈಲಿಂದ. ಬಸವ ಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದಲ್ಲಿ ಲಾಕ್ ಮಾಡಲಾಗಿದೆ ಈತನನ್ನು. ಪೋಕ್ಸೋ ಪ್ರಕರಣದಲ್ಲಿ ಜೈಲು ಶಿಕ್ಷೆಗೆ ಒಳಗಾಗಿದ್ದಂತಹ ಕೈದಿ ಬಸವ ಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದಲ್ಲಿ ಈತನನ್ನು ಲಾಕ್ ಮಾಡಲಾಗಿದೆ. ಇವನೇ ಫೋಟೋ ನೋಡ್ತಾ ಇದೆ. ಪೋಕ್ಸೋ ಕೇಸ್ನಲ್ಲಿ ಈತ ಶಿಕ್ಷೆಗೆ ಒಳಗಾಗಿದ್ದ. 3 ಪಾರಾಗಿದ್ರು, ಅಂದರೆ ಎಸ್ಕೇಪ್ ಆಗಿದ್ರು ಜೈಲಿಂದ. ಇಸ್ಲಾಂಪುರ ಗ್ರಾಮದ ಮಸ್ತಾನ್ ಕಮಲಾಪುರ ಈತನ ಹೆಸರು. ಬಸವ ಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದಲ್ಲಿ ಈಗ ಈ 3ನೇ ಕೈದಿಯನ್ನ ಬಂಧನ ಮಾಡಲಾಗಿದೆ. ಅಂದರೆ ಈಗಾಗಲೇ ಇಬ್ಬರನ್ನ ಬಂಧನ ಮಾಡಲಾಗಿತ್ತು. ಜುಲೈ 14ನೇ ತಾರೀಕು ಕಲಬುರಗಿ ಕಾರಾಗೃಹದಿಂದ ಈ ಕೈದಿಗಳು 3 ಜನ ಪಾರಾಗಿದ್ರು, ಎಸ್ಕೇಪ್ ಆಗಿದ್ರು. ಕಲಬುರಗಿಯಿಂದ ಪರಾರಿಯಾಗಿದ್ದಂಥ 3 ಕೈದಿಗಳನ್ನು ಬೀದರ್ ಪೊಲೀಸರು ಫೈನಲಿ ಬಂಧನ ಮಾಡಿದ್ದಾರೆ. ಮತ್ತೆ ಒಬ್ಬನನ್ನ ಹುಮನಾಬಾದ್ನಲ್ಲಿ ಮತ್ತು ಇನ್ನೊಬ್ಬನನ್ನ ಭಾಲ್ಕಿಯಲ್ಲಿ ಬಂಧನ ಮಾಡಲಾಗಿತ್ತು. ಈ ಖೈದಿ ಬಂಧನ ಬಳಿಕ ಕಲಬುರಗಿ ಪೊಲೀಸರಿಗೆ ಬೀದರ್ ಪೊಲೀಸರು ಆತನನ್ನು ಒಪ್ಪಿಸಿದ್ದಾರೆ. ಈತ ಓಡಾಡ್ತಾ ಇರುವಂಥ ದೃಶ್ಯ, ಎಸ್ಕೇಪ್ ಆದಂಥ ಸಂದರ್ಭದ ದೃಶ್ಯ ಆಯಿತು. ಕಳೆದ ತಿಂಗಳು ಇವರು ಜೈಲಿಂದ ಗೋಡೆಯನ್ನು ಹಾರಿ ಈ ರೀತಿಯಾಗಿ ಎಸ್ಕೇಪ್ ಆಗಿದ್ದು ಅಲ್ಲಿರುವಂತಹ CC ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿತ್ತು. ರಾಜಾರೋಷವಾಗಿ ನಡೆದುಕೊಂಡು ಹೋಗ್ತಾ ಇದ್ದಂತಹ ದೃಶ್ಯ ಆಯಿತು. ಹಲವು ದಿನಗಳಿಂದ ಈ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಜೈಲಿನ ವ್ಯವಸ್ಥೆಗಳ ಬಗ್ಗೆ ಪ್ರಶ್ನೆಗಳನ್ನು ಎತ್ತುವಂಥ ರೀತಿಯಲ್ಲಿ ಈ ಪ್ರಕರಣ ನಡೆದು ಹೋಗಿತ್ತು. ಶಿಕ್ಷೆಗೆ ಒಳಗಾಗಿರುವಂತಹ ಕೈದಿಗಳು ಈ ರೀತಿಯಾಗಿ ಜೈಲಿಂದ ಎಸ್ಕೇಪ್ ಆಗ್ತಾರೆ ಅಂದರೆ, ಅದರಲ್ಲೂ ಸೆಂಟ್ರಲ್ ಜೈಲ್, ಕಲಬುರಗಿಯಲ್ಲಿರುವಂಥ ಸೆಂಟ್ರಲ್ ಜೈಲ್, ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂದರೆ ಇನ್ನು ಜೈಲಿನ ವ್ಯವಸ್ಥೆಗಳ ಬಗ್ಗೆ ಮತ್ತೆ ಪ್ರಶ್ನೆಯನ್ನು ಕೇಳೋಕ್ಕೆ ಶುರು ಮಾಡಿಬಿಟ್ಟಿದ್ರು ಸಾರ್ವಜನಿಕ ವಲಯದಲ್ಲಿ ಜನ. ಅಷ್ಟರ ಮಟ್ಟಿಗೆ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ಈ ಬಗ್ಗೆ, ವ್ಯವಸ್ಥೆಗಳ ಬಗ್ಗೆ. ಈಗ ಫೈನಲಿ ಬೀದರ್ನಲ್ಲಿ ಮತ್ತೊಬ್ಬನನ್ನು ಕೈದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಜುಲೈ 14ರಂದು ಎಸ್ಕೇಪ್ ಆಗಿದ್ದು 3 ಒಬ್ಬೊಬ್ಬರನ್ನಾಗಿ ಬೇರೆ ಬೇರೆ ಕಡೆಗಳಲ್ಲಿ ಅರೆಸ್ಟ್ ಮಾಡಲಾಗ್ತಾ ಇತ್ತು. ನಿರಂತರವಾದಂಥ ಕಾರ್ಯಾಚರಣೆಗಳು ನಡೀತಾ ಇತ್ತು. ಹಲವಾರು ತಂಡಗಳನ್ನು ರಚನೆ ಮಾಡಲಾಗಿತ್ತು ಇವರ ಬಂಧನಕ್ಕಾಗಿ. ಇವತ್ತು ಮತ್ತೆ ಇನ್ನೊಬ್ಬನನ್ನು 3ನೇ ಕೈದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಬಸವ ಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದಲ್ಲಿ 3ನೇ ಕೈದಿಯನ್ನು, ಅಪರಾಧಿಯನ್ನು ಪೊಲೀಸರು ಬಂಧನ ಮಾಡಿದ್ದಾರೆ. ಯಾಕಂದರೆ ಇವರು ಪೋಕ್ಸೋ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದು, ಕೋರ್ಟ್ಗೂ ಶಿಕ್ಷೆ ಕೂಡ ಕೊಟ್ಟಿದೆ. ಕೋರ್ಟ್ ಶಿಕ್ಷೆ ಅನುಭವಿಸ್ತಾ ಇರುವಂಥ ಅವಧಿಯಲ್ಲಿ ಇವರು ಜೈಲಿಂದ ಎಸ್ಕೇಪ್ ಆಗಿತ್ತು. ಈಗ 3ರನ್ನು ಅರೆಸ್ಟ್ ಮಾಡಲಾಗಿದೆ. ಬೀದರ್ ಪೊಲೀಸರು ಈ 3ನೇ ವ್ಯಕ್ತಿಯನ್ನು, ಖೈದಿಯನ್ನು ಬಂಧನ ಮಾಡಿ ಕಲಬುರಗಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ಫೋಟೋದಲ್ಲಿ ಗಮನಿಸ್ತಾ ಇರುವಂಥ ಈ ವ್ಯಕ್ತಿ ಈಗ ಬಂಧನ ಆಗಿರುವಂಥ 3ನೇ ಕೈದಿ. ಇಸ್ಲಾಂಪುರ ಗ್ರಾಮದ ಮಸ್ತಾನ್ ಕಮಲಾಪುರ ಈತನ ಹೆಸರು. ಜೈಲು ಸೇರಿದ್ದು ಪೋಕ್ಸೋ ಕೇಸ್ನಲ್ಲಿ 3 ಜನ. ಜುಲೈ 14ನೇ ತಾರೀಕು ಅಂದರೆ ಕಳೆದ ತಿಂಗಳು ಇವರು ಜೈಲಿಂದ ಎಸ್ಕೇಪ್ ಆಗ್ತಾರೆ. ಕೋರ್ಟಿಂದ ಶಿಕ್ಷೆ ಆಗಿದೆ 3 ಜನರಿಗೆ. ಶಿಕ್ಷೆಯ ಅವಧಿಯಲ್ಲೇ ಇವರು ಜೈಲಿನ ಗೋಡೆಯನ್ನು ಹಾರಿ ಎಸ್ಕೇಪ್ ಆಗಿತ್ತು. ಅವರು ಯಾವ ರೀತಿ ಎಸ್ಕೇಪ್ ಆದರು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿತ್ತು. ಸೆಂಟ್ರಲ್ ಜೈಲಿನ ಆ ಗೋಡೆ ಯಾವ ರೀತಿಯಾಗಿರುತ್ತೆ ಅಂತ ಬಹುತೇಕ ಎಲ್ಲರೂ ನೋಡಿರ್ತೀರ. ಅಂತಹ ಬೃಹದಾಕಾರದ ಗೋಡೆಯನ್ನು ಜಿಗಿದು ಇವರು ಎಸ್ಕೇಪ್ ಆಗೋಕ್ಕೆ ಸಾಧ್ಯ ಹೇಗಾಯಿತು? ಆಮೇಲೆ ಇತ್ತೀಚೆಗೆ ಈ ಜೈಲುಗಳ ವ್ಯವಸ್ಥೆಗಳ ಬಗ್ಗೆ ಅನೇಕ ಪ್ರಶ್ನೆಗಳು ಮೂಡುವಂತಹ ವಾತಾವರಣಗಳು ರಾಜ್ಯದಲ್ಲಿ ಮೇಲಿಂದ ಮೇಲೆ ನಿರ್ಮಾಣ ಆಗ್ತಾನೇ ಇತ್ತು. ಸೊ ಈ ಪ್ರಕರಣ ಕೂಡ ಅದಕ್ಕೆ ಆ್ಯಡ್ ಆಗಿತ್ತು. ಸೊ ಇವರು ಎಸ್ಕೇಪ್ ಆಗೋಕ್ಕೆ ಯಾರಾದರೂ ಸಹಾಯ ಮಾಡಿದ್ರಾ? ಹೇಗೆ? ಯಾರ್ದಾದ್ರೂ ಕೈವಾಡ ಇತ್ತ? ಅಧಿಕಾರಿಗಳ ಕುಮ್ಮಕ್ಕಿತ್ತ? ಸಪೋರ್ಟ್ ಹೇಗಿತ್ತು? 3 ಜನ ಆ ರೀತಿಯಾದಂತಹ ಟೈಟ್ ಸೆಕ್ಯೂರಿಟಿ ಇರುವಂಥ ಸೆಂಟ್ರಲ್ ಜೈಲ್, ಕಲಬುರಗಿಯ ಸೆಂಟ್ರಲ್ ಜೈಲಿಂದ ಗೋಡೆ ಹಾರಿ ಈ ರೀತಿಯಾಗಿ ರಾಜಾರೋಷವಾಗಿ ನಡೆದುಕೊಂಡು ಹೋಗೋಕ್ಕೆ ಸಾಧ್ಯನಾ? ಎಲ್ಲ ತನಿಖೆಗಳಾಗಬೇಕು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಈ ಎಸ್ಕೇಪ್ ಆದಂಥ ದಿನದಿಂದ ಹಿಡಿದು ಇಲ್ಲಿವರೆಗೂ, ಅಂದರೆ ಈ 3ನೇ ಕೈದಿ ಸಿಗೋವರೆಗೂ ಬಹಳ ಪ್ರಶ್ನೆಗಳು ಚರ್ಚೆಯಲ್ಲಿತ್ತು. ಅಂದರೆ ಈ ಜೈಲಿನ ವ್ಯವಸ್ಥೆಗಳ ಬಗ್ಗೆ ಸಹಜವಾಗಿ ಸಾರ್ವಜನಿಕರು ಪ್ರಶ್ನೆಗಳನ್ನು ಕೇಳುವಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿತ್ತು. ಬಹುತೇಕ ಅದಕ್ಕೀಗೊಂದು ಅರ್ಥ ಅಥವಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಂಗೆ ಕಾಣಿಸ್ತಾ ಇದೆ.
ಅರುಣ್, ಇದು ಕಲಬುರಗಿ ಜಿಲ್ಲೆ ನಡೆದಂತಹ ದೊಡ್ಡ ಘಟನೆ ಇದು. ಏನೋ ಕೇಂದ್ರ ಕಾರಾಗೃಹ ಏನಿದೆ ಕಲಬುರಗಿ ವಿಭಾಗದ್ದು, ಆ ಕಲಬುರಗಿ ವಿಭಾಗದ ಕಾರಾಗೃಹದಿಂದ 3 ಆರೋಪಿಗಳು ಪರಾರಿಯಾಗಿರ್ತಕ್ಕಂಥ ಘಟನೆ ಇದು. ಜುಲೈ 14ರಂದು ವಿವಿಧ ವಿಚಾರಣಾಧೀನ ಕೈದಿಗಳು ಮತ್ತು ಪೋಸ್ಕೋ ಪ್ರಕರಣದಲ್ಲಿ ಆರೋಪಿ ಆಗಿರ್ತಕ್ಕಂಥ ಕೈದಿಗಳು ಜೈಲಿಂದ ಪರಾರಿಯಾಗಿರ್ತಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳು ಬೀದರ್ನತ್ತ ಧಾವಿಸಿದ್ದಾರೆ ಅನ್ನುವಂತಹ ಕುರಿನ ಮೇಲೆಗೆ ಬೀದರ್ ಜಿಲ್ಲಾ ಪೊಲೀಸರು ಒಂದು ಕಾರ್ಯಾಚರಣೆ ಮಾಡಲಿಕ್ಕೆ ತಂಡವನ್ನು ರಚನೆ ಮಾಡಿ ಪ್ರದೀಪ್ ಗುಂಟಿ ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ 2 ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಪ್ರಾಥಮಿಕ ಹಂತದಲ್ಲಿ ಯಶಸ್ವಿಯಾಗಿರ್ತಾರೆ. ಕೊನೆಯದಾಗಿ ಒಬ್ಬ ಆರೋಪಿ ಏನು ಮುಲ್ತಾನ್ ಅಂತಿದ್ದಾನೆ, ಅವನು ಬಸವ ಕಲ್ಯಾಣ ತಾಲೂಕಿನ ವ್ಯಕ್ತಿ. ಈತ ಪೋಸ್ಕೋ ಪ್ರಕರಣದ ಆರೋಪಿ. ಈತ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಅರೆಸ್ಟ್ ಮಾಡುವಲ್ಲಿ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೀದರ್ ಜಿಲ್ಲಾ ಪೊಲೀಸರ ಕಾರ್ಯಕ್ಕೆ ವ್ಯಾಪಕವಾದಂತಹ ಶ್ಲಾಘನೆ ವ್ಯಕ್ತವಾಗಿದ್ದು 3 ಆರೋಪಿಗಳನ್ನ ಕಲಬುರಗಿ ಪೊಲೀಸರಿಗೆ ಹಸ್ತಾಂತರ ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ.